ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್‌ಗೆ ಸ್ವಾಗತ. ನೀವೇನ್ ನೋಡತ್ತೀರಂದ್ರೆ ಕುರ್ಮಾ ಮತ್ತೆ ಚಟ್ನಿ ಹಾಗೆ ಪುರಿ ರೀ. ಸೊ ಯಾಕಂತಂದ್ರೆ ಇದನ್ನ ನಾಷ್ಟಾಕ ನಮಗಷ್ಟ ಮಾಡ್ಕೊಂಡಿಲ್ಲ. ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿಗೂ ಕೂಡ ನಾವು ಮಾಡಿದ್ದೀವಿ. ಬೆಳಗ್ಗೆ ಪೂಜಾ ಪುನಸ್ಕಾರ ಎಲ್ಲ ಆಯ್ತು. ಸೊ ಗಾರ್ಡನ್‌ದಾಗ ಒಂದ್ 4 ಹೂ ಆಗಿದ್ವು ರೀ. ಸೊ ನಮ್ಮ ಅತ್ತಿಯವರು ಅದ್ನ ಹೂ ಹರ್ಕೊಂಬಂದು ಮಾಲಿನ ಕಟ್ಟಾಕತ್ತಾರ್ರಿ. ಮಾಲಿ ನಮ್ಮ ಅತ್ತಿಯವ್ರ ಕಟ್ಟಿರ್ತಾರ, ಹೆಚ್ಚಿಗೆ ಚಂದ ಕಟ್ಟಿರ್ತಾರ ಅವ್ರು. ಹಾಗೆ ನಾನು ಇವತ್ತು ಒಬ್ರಿಗೆ ಕುಬ್ಸ ಮಾಡಿದ್ದೆ. ಸೊ ಅವ್ರಿಗೆ ನಮ್ಮ ಮನೆಗೆ ನಾಷ್ಟಾಕ್ ಕರ್ದಿದ್ದೆ. ಸೊ ಅವ್ರೊಬ್ರ ಅಲ್ಲ, ಅವ್ರ ಮಮ್ಮಿಗೂ ಹೇಳಿದ್ದೆ. ಬಟ್ ಅವ್ರ ಮಮ್ಮಿ ಅವ್ರು ಬರ್ಲಿಲ್ಲ. ಅವ್ವಿ ಅಷ್ಟ ಬಂದ್ಲು. ಇವ್ರ ಹೆಸರು ಸಹನಾ ಹಳ್ಳಿಕೇರಿ ಅಂತ ಹೇಳ್ರಿ. ಸೊ ಇವ್ರ ಮೊನ್ನೆಯರೇ ಕುಬ್ಸ ಆಗಿತ್ತು. ಇದಕ್ಕೆ ಅವ್ರನ್ನ ಮನೆಗೆ ಕರೆದು ನಾಷ್ಟಾ ಮಾಡ್ಸಿರಾಯ್ತು ಅಂತ ಹೇಳಿ ಮನೆಗೆ ಕರ್ದೆ ರೀ. ಹಿಂಗಾಗಿ ಪುರಿ ಬಜ್ಜಿ ಅಂತ ಹೇಳಿ ಮಾಡಿದ್ದೆ ನಾನು. ಅಂದ್ರೆ ಅವ್ರಿಗೆ ಸ್ವಲ್ಪ ಟೇಸ್ಟ್ ಚೇಂಜ್ ಇರ್ಬೇಕಲ್ಲ, ಆ ಕಾರಣಕ್ಕೆ ಕೆಲವರು ಮನೆ ಮನೆಗ್ ಕರ್ದು ಈ ರೀತಿಯಾಗಿ ಕುಬ್ಸನ ಮಾಡ್ತಾರೆ. ನಮ್ ಸೈಡ್ ಅಂತೂ ಮಾಡ್ತಾರ. ನಿಮ್ ಸೈಡ್ ಅದು ಹೆಂಗ್ ಮಾಡ್ತಾರ ಅನ್ನೋದು ಕಮೆಂಟ್ ಒಳಗ ಬರ್ದ್ ಹಾಕ್ರಿ. ಅಂದ್ರೆ ಮನಿಗ್ ಕರೀತಾರೋ ಇಲ್ಲೋ ಅಂತ ಹೇಳಿ. ಹಳ್ಳಿಯಲ್ಲಿ ಹಾಗೆ ನಮ್ಮಂತ ಟೌನ್ ಲೆವೆಲ್ ಇರುವಂತಹದ್ದು ಊರಲ್ಲಿ ಮಾತ್ರ ಕರೀತಾರ್ರಿ. ಇನ್ನ ದೊಡ್ಡ ದೊಡ್ಡ ಸಿಟಿ ಒಳಗ ಸ್ವಲ್ಪ ಕಡಿಮಿ. ಅಂದ್ರೆ ಬೇರೆ ಬೇರೆ ಏರಿಯಾಕ್ ಅದು ಹೋಗ್ಬೇಕಾದ್ರೆ ಸ್ವಲ್ಪ ದೂರ ಇರತ್ತ, ಆಟೋದು ಅದು ಇದು ಸಮಸ್ಯೆ ಇರತ್ತ ಅಂತ ಹೇಳಿ ಕಳ್ಸಲ್ಲ ಅಷ್ಟೇ. ನಮ್ಮ ಅತ್ತೆಯವ್ರದು ನಾಷ್ಟ ಆಗಿರ್ಲಿಲ್ಲ. ಸೊ ನಮ್ಮ ಅತ್ತೆಯವ್ರ ಜೊತೆ ಅವರು ನಾಷ್ಟ ಮಾಡಿದ್ರು. ನಾನು ಸ್ವೀಟ್ ಅಂತೆ ಖೀರ್ ಮಾಡಿದ್ದೆ. ಹಾಗೆ ರಾಗಿ ಉಂಡಿ ಕೂಡ. ಸೊ ಆ ಕಾರಣಕ್ಕೆ ಸ್ವೀಟು ಮತ್ತೆ ಪುರಿ ಬಾಜಿ, ಕುರ್ಮಾ ಅದು ಚಟ್ನಿ ಅದು ಮಾಡಿದ್ದೆ. ಅವ್ರದೆಲ್ಲ ನಾಷ್ಟ ಆಯ್ತು. ನೆಕ್ಸ್ಟ್ ನಂದು ನಾಷ್ಟ ಮುಗಿಸ್ಕೊಂಡ್ಬಿಟ್ಟು ಹಾಗೆ ಆರತಿನ ಹಚ್ಚಿಟ್ಟೆ. ಸೊ ಬಂದವ್ರಿಗೆ ಆರತಿ ಮಾಡ್ಲೇಬೇಕಲ್ವಾ? ಸೊ ಹಿಂಗಾಗಿ ಆರತಿ ಹಚ್ಚಿಟ್ಟೆ. ಸೊ ದಿಕ್ಕು ಇದು ಸರಿ ಇಲ್ಲ, ಬೇರೆ ಕಡೆ ಕೂಡೋಣ ಅಂತ ಹೇಳಿದೆ ಅವಳಿಗೆ. ಹಿಂಗಾಗಿ ಸ್ವಲ್ಪ ಚೇಂಜ್ ಮಾಡಿದೆ ದಿಕ್ಕನ್ನ. ಹಾಗೆ ನಾವು ಆರತಿ ಮಾಡ್ಬೇಕಾದ್ರೂ ಕೂಡ ಹೆಣ್ಮಕ್ಳಿಗೆ ಏನೇ ಆಗ್ಲಿ ಕುಂಕುಮ ಹಚ್ಬೇಕಾದ್ರು ಕೂಡ ದಿಕ್ಕು ನೋಡ್ಬಿಟ್ಟು ನಾವು ಕುಂಕುಮ ಹಚ್ಬೇಕು. ಆಮೇಲೆ ಆರತಿನ ಮಾಡ್ಬೇಕು. ಅಥವಾ ಉಡಿ ತುಂಬೋದು ಏನೇ ಇದ್ರು ಪೂರ್ವ ದಿಕ್ಕಿಗೆ ಹಾಗೆ ಉತ್ತರ ದಿಕ್ಕಿಗೆ ಮಖ ಮಾಡ್ಬಿಟ್ಟು ಮಾಡ್ಬೇಕು ಅನ್ನೋದು ಪದ್ಧತಿ ಅದ ರೀ, ರೂಢಿ ಅದ. ಸೊ ಹಿಂಗಾಗಿ ದಿಕ್ಕ ಅದು ಬೇಡಮ್ಮ ಅಂತ ಹೇಳಿ ನಾನು ಪೂರ್ವಕ್ ಮಖ ಮಾಡಿ ಕುಂದಿರ್ಸಿ ಅವಳಿಗೆ ಆರತಿನ ಮಾಡಿದೆ ರೀ. ಸೊ ಹೆಣ್ಮಕ್ಳಿಗೆ ಮನಿಗ್ ಕರೆದು ಈ ತರ ಊಟ ಆಗ್ಲಿ, ನಾಷ್ಟ ಆಗ್ಲಿ ಅಥವಾ ಚಾಕ್ ಅದು ಕರೆದ್ರೆ ಏನಾಗತ್ತಂದ್ರೆ ಅವ್ರಿಗೂ ಸ್ವಲ್ಪ ಚೇಂಜಸ್ ಅನ್ಸುತ್ತೆ. ಹಾಗೆ ದಿನ ದಿನ ಬರ್ತಾ ಬರ್ತಾ ಅದೇನ್ ಅನ್ಸುತ್ತೆ ಅಂದ್ರೆ ಅವ್ರಿಗೆ ಒಂದೇ ತರ ತಿಂದ್ ಬೇಜಾರುನು ಆಗಿರ್ತದೆ. ಟೇಸ್ಟ್ ಚೇಂಜ್ ಬೇಕು ಅಂತ ಅನಿಸ್ತದೆ. ಅವ್ರೆಷ್ಟ್ ಖುಷಿ ಇರ್ತಾರೋ ಅವ್ರಷ್ಟ್ ಮನಸ್ಸು ಅಷ್ಟ್ ಖುಷಿ ಇದ್ರೆ ಅದು ಮಗುಗೂ ಕೂಡ ಆರೋಗ್ಯಕ್ಕೆ ಒಳ್ಳೇದು. ಆ ಕಾರಣಕ್ಕೆ ನಮ್ಮ ಹಿರಿಯರು ಈ ರೀತಿಯಾದ ಪದ್ಧತಿನ, ಈ ರೀತಿಯಾಗಿ ರೂಢಿನ ಮಾಡಿರುವಂತದ್ದು. ಕೆಲವ್ರು ಅಡಿಗೆ ಮಾಡಿ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಕರೀತಾರೆ, ಕೆಲವ್ರು ರಾತ್ರಿ ಊಟಕ್ಕೂ ಕರೀತಾರೆ. ಹಿಂಗ ಬೆಳಗ್ಗೆ ನಾಷ್ಟಾಕ್ಕೂ ಕರೀತಾರೆ. ನಾನು ನಾಷ್ಟಾಕ್ಕೆ ಹೆಚ್ಚ್ ಕರೆಯೋದು. ಅಂದ್ರೆ ನಾನು ಶಾಪಿಗ್ ಹೊಕ್ಕೇನಲ್ಲ, ಆ ಕಾರಣಕ್ಕಂತ ಹೇಳಿ. ಮಧ್ಯಾಹ್ನ ಅನಾನುಕೂಲ ಆಗ್ಬಾರ್ದಲ್ಲ. ಅವ್ರು ಬರೋದಕ್ಕಾಗ್ಲಿ, ನಾ ಬರೋದಕ್ಕಾಗಿ ಅನಾನುಕೂಲ ಆಗ್ಬಾರ್ದು. ನಮ್ಮ ಮನೆಯವ್ರು ಊಟದ ಟೈಮಿಂಗ್ ಅದು ಇರುತ್ತೆ. ಸೊ ಹೆಚ್ಚಾನೆಚ್ಚು ನಾನು ಬೆಳಗ್ಗೆ ನಾಷ್ಟಾಕ್ಕನೇ ಎಲ್ಲಾರ್ನೂ ಕರೆಯೋದು. ಹಾಗೆ ನಾನು ಸಾಡಿ ತಂದಿದ್ದೆ, ಸಾಡಿನ ಕೊಟ್ಟೆ. ಅದು ಅಲ್ಲದೆ ನಾವು ಉಡಿ ತುಂಬುವಾಗ 2 ಬಾಳೆಹಣ್ಣ ಇಟ್ಟು ಉಡಿ ತುಂಬ್ತೀವಿ ನಮ್ ಸೈಡು. ನಿಮ್ ಸೈಡು ಉಡಿ ತುಂಬೋಕೆ ಏನ್ ಎಲ್ಲ ಉಡಿ ತುಂಬ್ತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್‌ದಾಗ ಬರ್ದ್ ಹಾಕಿ. ನನ್ನ ಚಾನೆಲ್‌ನ ಫಸ್ಟ್ ಟೈಮ್ ಯಾರು ನೋಡಕತ್ತೀರಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಒಳಗೆ ನಿಮ್ಮ ಅನಿಸಿಕೆಗಳನ್ನ ಬರ್ದ್ ಹಾಕಿ. ತುಂಬಾನೇ ನನಗೆ ಅಗತ್ಯ. ಸೊ ನಾ ಅವ್ಳು ಉಟ್ಕೊಂಡಿದ್ದ ಸಾಡಿ ಮತ್ತೆ ಚಂದ ಇತ್ತಮ್ಮ ಕಲರು ಅಂತಂದೆ. ಸೊ ಮಮ್ಮಿನೇ ತೊಗೊಂಬಂದಿರ್ತಾಳ್ರಿ ಅಂತ ಹೇಳಿದ್ಲು. ಸೊ ಅವ್ರ ಮಮ್ಮಿ ಸೆಲೆಕ್ಷನ್ಸ್ ಎಲ್ಲ ಭಾಳ ಚಂದ ಅದಾವ್ರಿ. ಹಾಗೆ ಅವ್ರು ಸಾಡಿ ವರ್ಕ್ ಕೂಡ ಮಾಡ್ತಿದ್ರು. ಈಗೂ ಮಾಡ್ತಿರ್ಬಹುದು ಅನ್ಸುತ್ತೆ. ಸೊ ಭಾಳ ಚಂದ ವರ್ಕ್ ಹಾಕ್ತಾರ ಅವ್ರು. ನಂಗಂತೂ ತುಂಬಾನೇ ಇಷ್ಟ ಆಕಿತ್ರು ಅವ್ರು ವರ್ಕ್ ಹಾಕುವಂತ ಸಾಡಿಗಳ್ನ. ಯಾಕಂದ್ರೆ ಈಗಿನ ಇದ್ರಾಗಂದ್ರೆ ಸ್ವಲ್ಪ ನಾವಾಗ್ಲೇ ವರ್ಕ್ ಮಾಡ್ಕೊಳ್ಳುವಂತ ಸಾಡಿಯನ್ನ ಉಟ್ಕೊಳ್ಳೋದು, ಹಾಕೊಳ್ಳೋದು ಬಹಳ ರೇರ್. ಸೊ ಅವ್ರು ಎಲ್ಲ ಅದ್ ಮಾಡ್ತಾರ ಅನ್ಕೊಂಡು ನನಗೆ ಅದೊಂಥರ ಹೊಸ್ದಾಗಿ ಬಂದಾಗ ನಂಗೆ ಅದೊಂದ್ ಚೂರು ಏನಾಗಿತ್ತು ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ಅವ್ರು ಭಾಳ ಆಕ್ಟಿವ್ ಆಗಿರೋರು ಅಂತಂದ್ರು ಅಡ್ಡಿಯಿಲ್ಲ. ಸೊ ಅವ್ರ ಮಮ್ಮಿ ಕೂಡ ಅಷ್ಟೇ ಆಕ್ಟಿವ್ ಆಗಿರ್ತಾರೆ. ಇವರು ಕೂಡ ಅಷ್ಟೇ ಆಕ್ಟಿವ್ ಆಗಿರ್ತಾರೆ ಹುಡುಗರು. ಹಿಂಗಾಗಿ ನಮ್ಮ ಮಂದಿ ಅಲ್ವಾ, ನಾವ್ ಹೆಂಗೆ ಆ ಇದಿರ್ಬೇಕು, ಒಬ್ಬೊಬ್ರಿಗೊಬ್ರು ಹಚ್ಕೊಂಡಿರ್ಬೇಕಾಗತ್ತೆ ಅಲ್ವಾ. ಸೊ ಆಜು ಬಾಜು ಓಣಿಯಲ್ಲೇ ಆಗ್ಲಿ ಏನೇ ಆಗ್ಲಿ ನಾವು ಒಬ್ರಿಗೊಬ್ರು ಹಚ್ಕೊಂಡಿರ್ಬೇಕಾಗತ್ತೆ ರೀ. ಸೊ ನನ್ನ ಚಾನೆಲ್‌ನ ಫಸ್ಟ್ ಟೈಮ್ ಯಾರು ನೋಡೋದಾದ್ರೆ ಹೇಳಿದ್ನಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನಿಮ್ ಸೈಡ್ ಕುಬ್ಸ ಯಾವ ತರ ಮಾಡ್ತೀರಪ್ಪ ಮನಿಗ್ ಕರ್ದು ಅನ್ನೋದನ್ನ ಕಮೆಂಟ್ ಸೆಕ್ಷನ್‌ದಾಗ ಬರ್ದ್ ಹಾಕಿ. ನಾನು ಇದೇ ರೀತಿಯಾದ ಮುಂದೆ ಇನ್ನೂ ಒಳ್ಳೆ ಒಂದು ವ್ಲಾಗ್ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಎಲ್ರೂ ಆರಾಮಾಗಿರಿ. ಟೇಕ್ ಕೇರ್.